ನಮಸ್ಕಾರ ಸ್ನೇಹಿತರೆ. ಈಗ ನಾವು ಮುಂದಿನ ಒಂದು ಭಾಗವನ್ನು ನೋಡೋಣ. 2020 ಒಂದು ಕ್ವಶನ್ ಪೇಪರನ್ನು. ಮುಂದಿನ ಭಾಗ 31ನೇ ಪ್ರಶ್ನೆ ನೋಡ್ರಲ್ಲಿ, ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರದ ಒಂದು ಕಾರ್ಯಕ್ರಮ ಕೇಂದ್ರೀಯ ಏಜೆನ್ಸಿ ಯಾವುದು ಅಂತ ಕೇಳಿದ್ದಾರೆ. UNEP ಅಂತ ಇದೆ ನೋಡ್ರಲ್ಲಿ. ಆಪ್ಷನ್ಸ್ಗಳನ್ನು ನೋಡ್ಬೋದು. ಆಪ್ಷನ್ಸ್ ಎ MOEA, ಆಪ್ಷನ್ಸ್ ಬಿ MHRD, ಆಪ್ಷನ್ ಸಿ MOEFCC ಅಂತ ಕರಿತೀವಿ, ಆಪ್ಷನ್ಸ್ ಡಿ MOE ಅಂತ ಕರೀತಾರೆ. ನೋಡ್ರಿ, MOEA ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಕರಿತೀವಿ, ವಿದೇಶಾಂಗ ವ್ಯವಹಾರಗಳ ಒಂದು ಸಚಿವಾಲಯ ಅಂತಂದ ಈ MOEA ಅನ್ನು ಕರಿತೀವಿ. ಇನ್ನು ಆಪ್ಷನ್ಸ್ ಬಿ ಏನಿದೆ MHRD ಅಂತ ಕರಿತೀವಿ. ಇಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟಲ್ ಫಾರೆಸ್ಟ್ ಆಫ್ ಇಲ್ಲಿ MHRD ಅಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತಂದು ಕರಿತೀವಿ ನಾವು. ಇನ್ನು ಆಪ್ಷನ್ ಸಿ ಅನ್ನು ನೋಡ್ಬೋದು. ಆಪ್ಷನ್ ಸಿ ಅಲ್ಲಿ MOEFCC ಅಂತ ಇದೆ. ಇದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟಲ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತಂದು ಇದೆ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಂತಂದು ಕರಿತೀವಿ. ಆಪ್ಷನ್ಸ್ ಡಿ ಅನ್ನು ನೋಡ್ಬೋದು. MOE ಅಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಕರಿತೀವಿ, ಶಿಕ್ಷಣದ ಒಂದು ಸಚಿವಾಲಯ ಅಂತಂದು ಕರಿತೀವಿ. ನೋಡ್ಬೋದು ಇಲ್ಲಿ ಆನ್ಸರ್ ಯಾವುದಾಗುತ್ತೆ. ನಮ್ಮ ಭಾರತದಲ್ಲಿ ವಿಶ್ವಸಂಸ್ಥೆಯ ಒಂದು ಪರಿಸರದ ಒಂದು ಕಾರ್ಯಕ್ರಮದ ಒಂದು ಕೇಂದ್ರೀಯ ಒಂದು ಏಜೆನ್ಸಿ ಯಾವುದು ಅಂದರೆ MOEFCC ಅಂತ ಆಪ್ಷನ್ ಸಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು. ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದ ಇಸ್ವಿ ಯಾವುದು ಅಂತ ಪ್ರಶ್ನೆ ಇದೆ. ನಮಗೆ ಆಪ್ಷನ್ಸ್ನಲ್ಲಿ ನೋಡೋದು. ಆಪ್ಷನ್ಸ್ ಎ 1972, ಬಿ 1992, ಸಿ 2000, ಡಿ 2002. ಆನ್ಸರ್ ಏನಾಗುತ್ತೆ ನಮಗೆ ಆಪ್ಷನ್ಸ್ ಎ 1992ರಲ್ಲಿ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದಿತ್ತು ಅಂತಂದು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು. ಭಾರತೀಯ ಒಂದು ಪ್ರಾಣಿ ವಿಜ್ಞಾನ ಮಂಡಳಿ ಜುವಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾದ ಒಂದು ಕೇಂದ್ರ ಕಚೇರಿಯಲ್ಲಿದೆ. ನೋಡ್ರಲ್ಲಿ, ಭಾರತೀಯ ಒಂದು ಪ್ರಾಣಿ ವಿಜ್ಞಾನ ಒಂದು ಮಂಡಳಿ ಎಲ್ಲಿದೆ ಅಂತಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದು ಕೇಳ್ಯಾರು. ಆಪ್ಷನ್ಸನ್ನು ನೋಡ್ಬೋದು. ಆಪ್ಷನ್ಸ್ ಎ ಬೆಂಗಳೂರು, ಬಿ ನವದೆಹಲಿ, ಸಿ ಮುಂಬೈ, ಡಿ ಕೋಲ್ಕತ್ತಾ ಅಂತ ಇದೆ. ನಮಗೆ ಆನ್ಸರ್ ಯಾವುದಾಗುತ್ತೆ ಆಪ್ಷನ್ಸ್ ಕೋಲ್ಕತ್ತಾ ಅನ್ನೋದು ಆಪ್ಷನ್ಸ್ ಡಿ ಕರೆಕ್ಟ್ ಆಗಿರುವಂಥದ್ದು. ಅಂದರೆ ಪ್ರಾಣಿ ವಿಜ್ಞಾನ ಒಂದು ಮಂಡಳಿಯಲ್ಲಿದೆ, ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದೆ. ಇನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಒಂದು ಪ್ರಾಧಿಕಾರ ಯಾವ ಒಂದು ಕೇಂದ್ರೀಯ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಇದೆ. ಎ ಆಪ್ಷನ್ಸ್ ನೋಡ್ಬೋದು ಪರಿಸರ, ಬಿ ಜಲಸಂಪನ್ಮೂಲ, ಸಿ ಗೃಹ, ಡಿ ರಕ್ಷಣೆ ಅಂತ ಇದೆ. ನಮಗೆ ಆನ್ಸರ್ ಯಾವುದಾಗುತ್ತೆ ಗೃಹ ಅನ್ನುವುದು ಸಿ ಆಪ್ಷನ್ಸ್ ಕರೆಕ್ಟ್ ಆಗಿರುವಂಥದ್ದು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಒಂದು ಪ್ರಾಧಿಕಾರ ಎಲ್ಲಿದೆ, ಕೇಂದ್ರ ಕಚೇರಿ ಸಚಿವಾಲಯದಲ್ಲಿ ಒಂದು ಒಂದು ಕಾರ್ಯನಿರ್ವಹಿಸುತ್ತದೆ ಅಂತ ನೋಡ್ಬೋದು. ಇನ್ನು 35ನೇ ಒಂದು ಪ್ರಶ್ನೆ ನೋಡ್ಬೋದು. ಭಾರತದಲ್ಲಿ ಅತ್ಯಧಿಕ ಒಂದು ಮ್ಯಾಂಗ್ರೋವ್ ಸಸ್ಯವರ್ಗ ಒಂದು ನಿತ್ಯ ಹರಿದ್ವರ್ಣ ಅಂತಂದು ಕರಿತೀವಿ. ಮ್ಯಾಂಗ್ರೋವ್ ಸಸ್ಯವರ್ಗಕ್ಕೆ ನಾವು ಏನಂತ ಕರಿತೀವಿ, ನಿತ್ಯ ಹರಿದ್ವರ್ಣ ಅಂತಂದು ಕರಿತೀವಿ. ಹೊಂದಿದ ಒಂದು ರಾಜ್ಯ ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಎ ಮಧ್ಯಪ್ರದೇಶ್, ಬಿ ಗುಜರಾತ್, ಸಿ ಪಶ್ಚಿಮ ಬಂಗಾಳ, ಡಿ ಕರ್ನಾಟಕ ಆಗಿರುವಂಥದ್ದು. ನಮಗೆ ಆಪ್ಷನ್ಸ್ನಲ್ಲಿ ನೋಡ್ಬೋದು. ಆಪ್ಷನ್ಸ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಪಶ್ಚಿಮ ಬಂಗಾಳದಲ್ಲಿ ನಮಗೆ ಒಂದು ಮ್ಯಾಂಗ್ರೋವ್ ಸಸ್ಯವರ್ಗವು ನಿತ್ಯ ಹರಿದ್ವರ್ಣ. ಆಪ್ಷನ್ಸ್ ನಮಗೆ ಸಿ ಕರೆಕ್ಟ್ ಆಗಿರುವಂಥದ್ದು. ಅಂದರೆ ನಮಗೆ ಮ್ಯಾಂಗ್ರೋವ್ ಸಸ್ಯವರ್ಗ ಎಲ್ಲಿ ಕಂಡುಬರುತ್ತದೆ, ಯಾವ ರಾಜ್ಯದಲ್ಲಿ ಅಂದರೆ ಅದು ಪಶ್ಚಿಮ ಬಂಗಾಳದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರುತ್ತವೆ. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ 36ನೇ ಪ್ರಶ್ನೆ ನೋಡ್ಬೋದು. ಜನಗಣತಿಯ ಒಂದು ಯಾವ ರೀತಿ ಸಮೀಕ್ಷೆಯಾಗಿರುವಂಥದ್ದು ಕೊಟ್ಟಿದ್ದಾರೆ. ಎ ನೋಡ್ಬೋದು ವಿಶ್ಲೇಷಣಾತ್ಮಕ ಒಂದು ಸಮೀಕ್ಷೆ ಆಗಿರ್ಬೋದು, ಬಿ ವಿವರಣಾತ್ಮಕ ಒಂದು ಸಮೀಕ್ಷೆ, ಸಿ ಎಣಿಕೆಯ ಒಂದು ಸಮೀಕ್ಷೆ, ಡಿ ಪರಿಶೋಧನೆ ಒಂದು ಸಮೀಕ್ಷೆ ಅಂತ ಕೊಟ್ಟಿದ್ದಾರೆ. ನಮ್ಮ ಜನಗಣತಿ ಯಾವ ಒಂದು ಸಮೀಕ್ಷೆಯಾಗಿದೆ, ಆಪ್ಷನ್ಸ್ ನಮಗೆ ಸಿ ಕರೆಕ್ಟ್ ಆಗಿರುವಂಥದ್ದು ಎಣಿಕೆಯ ಒಂದು ಸಮಸ್ಯೆ ಅಂತಂದ ನೋಡ್ಬೋದು. ಅಂದರೆ ಜನಸಂಖ್ಯೆಯನ್ನು ಒಂದು ಜನಗಣತಿ ಮಾಡುವಂಥ ಒಂದು ಜನಗಣತಿಯ ಒಂದು ಸಮೀಕ್ಷೆ ಅಂತ ನೋಡ್ಬೋದು, ಎಣಿಕೆಯ ಸಮೀಕ್ಷೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು. ಅಂದರೆ ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಪ್ರಾತಿನಿಧಿಕ ಒಂದು ನಮೂನೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. ಆಪ್ಷನ್ಸನ್ನು ನೋಡ್ಬೋದು. ಎ ಅಸಂಭವನೀಯ ನಮೂನೆ, ಆಪ್ಷನ್ಸ್ ಬಿ ಸಂಭವನೀಯ ನಮೂನೆ, ಆಪ್ಷನ್ಸ್ ಸಿ ಕೋಟಾ ನಮೂನೆ, ಆಪ್ಷನ್ಸ್ ಡಿ ಸ್ನೋಬಾಲ್ ನಮೂನೆ ಅಂತ ನೋಡ್ತೀವಿ. ಇಲ್ಲಿ ನಮಗೆ ಒಂದು ಪ್ರಾತಿನಿಧಿಕ ನಮೂನೆ ಅಂತಂದು ಯಾವುದನ್ನು ಕರಿತೀವಿ, ಒಂದು ಸಂಭವನೀಯ ಒಂದು ನಮೂನೆ ಅಂತಂದು ನಾವು ಕರಿತೀವಿ. ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು 38ನೇ ಪ್ರಶ್ನೆ ನೋಡ್ಬೋದು. ಯಾವ ಒಂದು ವಿಧಾನವು ನಿಯಂತ್ರಣ ಒಂದು ಗುಂಪನ್ನು ಹೊಂದಿರುತ್ತದೆ ಅಂತ ಪ್ರಶ್ನೆ ಇದೆ. ನೋಡ್ರಲ್ಲಿ ಯಾವ ಒಂದು ವಿಧಾನ ನಿಯಂತ್ರಣ ಗುಂಪು. ಆಪ್ಷನ್ಸ್ ಎ
ಸಮೀಕ್ಷಾ ಸಂಶೋಧನೆ, ಬಿ ಪ್ರಯೋಗಾತ್ಮಕ ಒಂದು ಸಂಶೋಧನೆ, ಸಿ ಪ್ರಕರಣ ಒಂದು ಅಧ್ಯಯನ ವಿಧಾನ, ಡಿ ಕ್ಷೇತ್ರ ಸಂಶೋಧನೆ ಅಂತ ಇದೆ. ನಮಗೆ ಇಲ್ಲಿ ನಿಯಂತ್ರಣ ವಿಧಾನದ ಒಂದು ನಿಯಂತ್ರಣದ ಗುಂಪು ಯಾವುದತ್ತ ಅಂದರೆ ನಮಗೆ ಆಪ್ಷನ್ಸ್ ಬಿ ಕರೆಕ್ಟ್ ಆಗಿರುವಂಥದ್ದು ಒಂದು ಪ್ರಯೋಗಾತ್ಮಕ ಒಂದು ಸಂಶೋಧನೆ ಅಂತಂದು ಕರಿತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ನೋಡ್ಬೋದು, ಪ್ರಶ್ನೆ ಚಲಕ ಎಂದರೆ ಏನು? ಚಲಕ ಎಂದರೆ ನಾವು ಆಪ್ಷನ್ಸನ್ನು ನೋಡ್ಬೋದು, ಸಂಯೋಜಿಸು, ಬಿ ಬಾಂಧವ್ಯ ಒಂದು ಸಮರ್ಥನೆ, ಸಿ ಅಂದರೆ ಪ್ರಾಕ್ ಕಲ್ಪನೆ, ಒಂದು ಡಿ ಅಂದರೆ ಅಳೆಯಬಹುದಾದ ಒಂದು ಗುಣ ಅಂತಂದು ಪ್ರಶ್ನೆ ಇದೆ. ನಾವು ಏನು ಕರಿತೀವಿ ಇಲ್ಲಿ ಒಂದು ಬಾಂಧವ್ಯದ ಒಂದು ಸಮರ್ಥನೆಯನ್ನು ಅಂತಂದು ಇಲ್ಲಿ ಆಪ್ಷನ್ಸ್ ಬಿ ಅಂತಂದು ಚಲಕ ಅಂದರೆ ಒಂದು ಬಾಂಧವ್ಯದ ಒಂದು ಸಮರ್ಥನೆ ಅಂತಂದು ಕರಿತೀವಿ. ಇನ್ನು 40ನೇ ಪ್ರಶ್ನೆ ನೋಡೋಣ. ಕೆಳಗಿನವುಗಳನ್ನು ಹೋಲಿಕೆ ಮಾಡಿ ಅಂತ ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯ ಇದೆ. ನೋಡ್ರಲ್ಲಿ ಒಂದು ಚುನಾವಣೆ ಇದೆ ಒಂದು ಕಡೆ ಬಾರ್ ABC ಅಂತ ಇದೆ, ಜನಸಂಖ್ಯೆ ಅಂತ ಇದೆ. ಈಚೆ ಕಡೆ ಸೈಡ್ ನೋಡ್ಬೋದು ವ್ಯಂಗ್ಯಚಿತ್ರ ಆಗಿರ್ಬೋದು, ಪ್ರಸರಣ ಆಗಿರ್ಬೋದು, ಚುನಾವಣೋತ್ತರ ಒಂದು ಸಮೀಕ್ಷೆ ಆಗಿರ್ಬೋದು, TV ರೇಟಿಂಗ್ ಅಂತ ನೋಡ್ತೀವಿ. ನಾವು ಇಲ್ಲಿ ಚುನಾವಣೆಗೆ ನಾವು ಯಾವುದನ್ನು ನೋಡ್ತೀವಿ ನೋಡ್ರಿ, ಇಲ್ಲಿ ನೋಡ್ಬೋದು ನಮಗೆ ಮೊದಲೇ ಒಂದು ಪ್ರಶ್ನೆಗೆ ನಮಗೆ ಆನ್ಸರ್ ಗೊತ್ತಿದ್ರೆ ನಮಗೆ ಈ ಒಂದು ಆನ್ಸರ್ ಗೊತ್ತಾಗುತ್ತೆ ಪೂರ್ತಿ. ಅಷ್ಟು ಪ್ರಶ್ನೆಗಳಿಗೆ ಒಂದು ಆನ್ಸರ್ ಹಾಕ್ಬೋದು ನಾವು ಇಲ್ಲಿ. ನೋಡ್ರಿ ಚುನಾವಣೆ ಅಂದರೆ ಏನು? ಚುನಾವಣೆಯೋತ್ತರ ಒಂದು ಸಮೀಕ್ಷೆ ಆಗಿರುವಂಥದ್ದು. ಇಲ್ಲಿ ಹೇಗೆ ನಾವು ಏನಾಗುತ್ತೆ 3 ಕರೆಕ್ಟ್ ಆಗಿರುವಂಥದ್ದು. ಈ 3ಕ್ಕೆ ಏನು 1 ಕರೆಕ್ಟು. ಚುನಾವಣೆಗೆ ಯಾವುದು ನಾವು ಚುನಾವಣೆಯೋತ್ತರ ಒಂದು ಸಮೀಕ್ಷೆ. ಅದೇ ರೀತಿ ಇದು ಬಾರ್ಕ್ ಅಂತ ಇದೆ. ಬಾರ್ಕ್ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ ಇಲ್ಲಿ ಮೊದಲೇ ಒಂದು ಆಪ್ಷನ್ಸ್ಗಳನ್ನು ನೋಡ್ಬೋದು. ಎ ಮತ್ತು ಬಿ ಸಿ ಡಿಯಲ್ಲಿ ABCDಯಲ್ಲಿ ಎ ಒಳಗೆ ನಮಗೆ ಒಂದನೇ ಚುನಾವಣೆಯಲ್ಲಿ ಒಂದು ಕೊಟ್ಟಿದ್ದಾರೆ, ಅದು ತಪ್ಪಾಗುತ್ತೆ. ಎರಡನೇ ಒಂದು ಬಿ ಆಪ್ಷನ್ಸ್ನಲ್ಲಿ ನೋಡ್ಬೋದು, ಆಪ್ಷನ್ಸ್ ಎ ಒಳಗೆ ಚುನಾವಣೆಯಲ್ಲಿ 2 ಕೊಟ್ಟಿದ್ದಾರೆ, ಅದು ತಪ್ಪಾಗುತ್ತೆ. ಇಲ್ಲಿ ನಾವು ನೋಡ್ಬೋದು ಚುನಾವಣೆ ಅಂತಂದು ಸಿ ಆಪ್ಷನ್ಸ್ನಲ್ಲಿ ಈ ಆಪ್ಷನ್ಸ್ನಲ್ಲಿ ನಾವು ನೋಡ್ಬೋದು ಬಿಗೆ ಯಾವುದಾಗುತ್ತೆ 4 ಆಗುತ್ತೆ ಚುನಾವಣೆ. ಅದೇ ರೀತಿ ಸಿಗೆ ಯಾವುದಾಗುತ್ತೆ 2 ಆಗುತ್ತೆ, ಡಿಗೆ ಯಾವುದಾಗುತ್ತೆ 1 ಆಗುತ್ತೆ ಅಂತಂದು ಅವರೇ ಕೊಟ್ಟಿದ್ದಾರೆ. ನಮಗೆ ಯಾವುದು ಗೊತ್ತಾಗಿದ್ದಿರಬೇಕು, ಮೊದಲೇ ಒಂದು ಪ್ರಶ್ನೆ ಗೊತ್ತಿದ್ದರೆ ಎಷ್ಟು ಒಂದು ಆನ್ಸರ್ ಗೊತ್ತಾಗುತ್ತೆ ನಮಗೆ. ಇಲ್ಲಿ ಆಪ್ಷನ್ಸನ್ನು ನೋಡೋದು, ಆಪ್ಷನ್ಸ್ ನಮಗೆ ಸಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 41ನೇ ಪ್ರಶ್ನೆ, ಟೆಲಿವಿಷನ್ ಮೂಲಕ ನಡೆಯುವ ಒಂದು ಸಂವಹನವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ ಎ ಆಂತರಿಕ ಒಂದು ಸಂವಹನ, ಸಾರ್ವಜನಿಕ ಸಂವಹನ, ಸಮೂಹ ಸಂವಹನ, ಒಂದು ಸಮೂಹ ಮಾಧ್ಯಮ ಸಂವಹನ ಅಂತಂದ ಪ್ರಶ್ನೆಗಳಿವೆ, ಅಂದರೆ ಆಪ್ಷನ್ಸ್ಗಳಿವೆ. ಇಲ್ಲಿ ನಾವು 41ನೇ ಪ್ರಶ್ನೆಗೆ ಒಂದು ಸಮೂಹ ಸಂವಹನ ಅಂತಂದು ಕರಿತೀವಿ. ಅಂದರೆ ನೋಡ್ರಲ್ಲಿ ಒಂದು ಟೆಲಿವಿಷನ್ ಸಮೂಹ ಯಾವುದಾಗಿ ಒಂದು ಟೆಲಿವಿಷನ್ ಮೂಲಕ ನಡೆಯುವ ಒಂದು ಸಂವಹನಕ್ಕೆ ಏನಂತ ಕರಿತೀವಿ ನಾವು, ಒಂದು ಸಂವಹನ ಆಗಿರುವಂಥದ್ದು. ಇನ್ನು 42ನೇ ಪ್ರಶ್ನೆ ನೋಡ್ಬೋದು, ಸಮುದಾಯದ ಒಂದು ರೇಡಿಯೋವಿನ ಒಂದು ಭೌಗೋಳಿಕ ವಿಸ್ತೀರ್ಣ ಅಂತಂದು ಕೇಳಿದ್ದಾರೆ, ವಿಸ್ತರಣೆ ಅಂತ ಕೇಳಿದ್ದಾರೆ. ಒಂದು ಸಮುದಾಯದ ಒಂದು ಭೌಗೋಳಿಕ ವಿಸ್ತರಣೆ ಅಂತಂದು ಏನಿದೆ ಇಲ್ಲಿ ಆಪ್ಷನ್ಸನ್ನು ನೋಡ್ಬೋದು, 50 ಕಿಲೋಮೀಟರ್ ಆಗಿರ್ಬೋದು, ಆಪ್ಷನ್ಸ್ ಬಿ 20 ಕಿಲೋಮೀಟರ್, ಸಿ 15 ಕಿಲೋಮೀಟರ್, ಡಿ 10 ಕಿಲೋಮೀಟರ್ ಆಗಿರುವಂಥದ್ದು. ಇಲ್ಲಿ ನಮಗೆ ಆನ್ಸರ್ ಯಾವುದಾಗುತ್ತೆ, ಒಂದು ಸಮುದಾಯದ ಒಂದು ರೇಡಿಯೋ ಭೌಗೋಳಿಕ ವಿಸ್ತೀರ್ಣ ಎಷ್ಟಾಗಿರುತ್ತೆ, ಒಂದು 10 ಕಿಲೋಮೀಟರ್ ಅಂತಂದು ನೋಡ್ಬೋದು. 10 ಕಿಲೋಮೀಟರ್ ಅಂತಂದು ನೋಡ್ಬೋದು. ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ಜನಧ್ವನಿ ಸಮುದಾಯ ರೇಡಿಯೋ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ ತುಮಕೂರು, ಬಿ HD ಕೋಟೆ, ಸಿ ಧಾರವಾಡ, ಒಂದು KSYU ಮೈಸೂರು ಅಂತ ಇದೆ. ಅಂದರೆ ಜನಧ್ವನಿ ಸಮುದಾಯ ರೇಡಿಯೋ ಎಲ್ಲಿದೆ ಅಂದರೆ ಇದು ಆಪ್ಷನ್ಸ್ ನಮಗೆ HD ಕೋಟೆಯಲ್ಲಿ ಈ ಜನಧ್ವನಿ ಸಮುದಾಯ ರೇಡಿಯೋ ಅನ್ನು ಇರುವಂಥದ್ದು. ಆಪ್ಷನ್ಸ್ ಬಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು ಸೇವಾ ಗುಜರಾತನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಇದೆ. ಎ ಈಳಾ ಭಟ್ ಅವರು, ಬಿ ಸುಧಾಮೂರ್ತಿ, ಸಿ ಅರುಣಾ ರಾಯ್ ಅವರು, ಡಿ ಕಿರಣ್ ಬೇಡಿ ಅಂತ ಇದೆ. ಇಲ್ಲಿ ನಾವು 44ನೇ ಒಂದು ಪ್ರಶ್ನೆಗೆ ಯಾವುದಾಗುತ್ತೆ ಆನ್ಸರ್ ಅಂದರೆ ನೋಡ್ಬೋದು, ನಮಗೆ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಅಂತ ನೋಡ್ತೀವಿ. ಸಾರಿ, ಇಲ್ಲಿ ನೋಡ್ರಲ್ಲಿ ಸೇವಾ ಗುಜರಾತನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಇದು ಆಪ್ಷನ್ಸ್ ನಮಗೆ ಎ ಕರೆಕ್ಟ್ ಆಗಿರುವಂಥದ್ದು. ಇದು ಈಳಾ ಭಟ್ ಅಂತ ಕರಿತೀವಿ. ಇದು ಈಳಾ ಭಟ್ ಅಲ್ಲ, ಇದು ಎಲಾ ಭಟ್ ಅಂತಂದು ಕರೀತಾರೆ ಅವರಿಗೆ. ಇದು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಒಂದು ವುಮೆನ್ಸ್ ಅಸೋಸಿಯೇಷನ್ ಆಗಿರುವಂಥದ್ದು. ಇದು ಒಂದು ಸೇವಾ ಒಂದು ವಿಸ್ತೃತ ರೂಪ. ನೋಡ್ರಿ, ಇದು ಸ್ಥಾಪನೆ ಯಾವಾಗ ಇತ್ತು, 1972ರಲ್ಲಿ ಸ್ಥಾಪಿಸ್ತಾರೆ. ಇದರ ಏನು ಮುಖ್ಯ ಉದ್ದೇಶ ಆಗಿರ್ತೈತೆ ಅಂದರೆ ಇದು ಸೇವಾ ಒಂದು ಗುಜರಾತ್ನ ಸ್ಥಾಪಿಸಿರುವಂಥ ಇದಕ್ಕೆ ಒಂದು ಉದ್ದೇಶ ಏನಂದರೆ ಎದುರು ಸ್ವಯಂ ಉದ್ಯೋಗದಲ್ಲಿರುವ ಒಂದು ಬಡ ಮತ್ತು ಅಸಂಘಟಿತ ವಲಯದ ಒಂದು ಮಹಿಳೆಯರಿಗೆ ಏನು ಮಾಡ್ತಾರೋ ಸಂಘಟಿಸಿ ಅವರಿಗೆ ಒಂದು ಆರ್ಥಿಕ ಸ್ವಾವಲಂಬನೆ ಆಗಿರುವುದು ಮತ್ತು ಹಕ್ಕು ಸಾಮಾಜಿಕ ಒಂದು ಸುರಕ್ಷತೆಯನ್ನು ಒದಗಿಸುವುದು ಒಂದು ಸೇವಾ ಗುಜರಾತನ್ನು ಸ್ಥಾಪಿಸಿರುವಂಥದ್ದು. ಈ ರೀತಿ ನಾವು ಈಳಾ ಭಟ್ ಅವರನ್ನು ಈ ಸೇವಾ ಗುಜರಾತನ್ನು ಸ್ಥಾಪನೆ ಮಾಡಿರುವರು. ನೋಡ್ಬೋದು ನೆಕ್ಸ್ಟ್ ಪಾಯಿಂಟನ್ನು.
ಈ ಕೆಳಗಿನವುಗಳಲ್ಲಿ ಹೋಲಿಸಿ ಅಂತ ಇದೆ, ಹೊಂದಿಸಿ ಬರೆಯಿರಿ ನೋಡ್ರಿ. ಜಾಹೀರಾತು ಆಗಿರ್ಬೋದು, ಸಮೂಹ ಮಾಧ್ಯಮ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ನವ ಮಾಧ್ಯಮ ಅಂತ ನೋಡ್ತೀವಿ. ಇಲ್ಲಿ ಈಚೆ ಕಡೆ ನೋಡ್ರಿ ಸೈಡು ಮಾಂತ್ರಿಕ ಬಹುರೂಪಿ ಅಂತ ಕರಿತೀವಿ, ವಿಷಯ ಮಾರಾಟ ಅಂತ ಕರಿತೀವಿ, ಅರಬ್ ಸ್ಪ್ರಿಂಗ್ ಅಂತ ಕರಿತೀವಿ, ಕಿರು ಮಾಧ್ಯಮ ಅಂತಂದು ಪ್ರಶ್ನೆ ಇದೆ. ಇದರಲ್ಲಿ ನಿಮಗೆ ಯಾವುದೇ ಒಂದು ಪ್ರಶ್ನೆ ಗೊತ್ತಿದ್ರೆ ಸ್ವಲ್ಪ ಸಡನ್ಲಾಗಿ ನಿಮಗೆ ತಿಳಿಯುತ್ತೆ. ಅಂದರೆ 4ರಲ್ಲಿ ನಿಮಗೆ 2 ಗೊತ್ತಾಗಿರಬೇಕು ಜಾಸ್ತಿ, ಅಂದರೆ ಇಲ್ಲ 3 ಗೊತ್ತಾಗಬೇಕು, ಇಲ್ಲ 2 ಗೊತ್ತಾದ್ರೂ ಆಲ್ಮೋಸ್ಟ್ ನಿಮಗೆ ಕರೆಕ್ಟ್ ಆಗ್ತೈತಿ. ನೋಡ್ರಲ್ಲಿ ಜಾಹೀರಾತು ಅಂದರೆ ಇಲ್ಲಿ ಯಾವುದಕ್ಕೆ ಹೋಲಿಕೆ ಆಗುತ್ತೆ ನೋಡ್ರಿ. ಜಾಹೀರಾತು, ಈ ಜಾಹೀರಾತು ಅನ್ನೋದು ಒಂದು ವಿಷಯದ ಮಾರಾಟ ಅಂತಂದು ಕರಿತೀವಿ. ಯಾವುದಕ್ಕೆ? ಜಾಹೀರಾತು ಅನ್ನೋದು ಒಂದು ವಿಷಯದ ಮಾರಾಟ. ಇನ್ನು ನೆಕ್ಸ್ಟ್ ಇದು ಸಮೂಹ ಮಾಧ್ಯಮ ಅನ್ನೋದು ಏನು? ಇದು ಸಮೂಹ ಮಾಧ್ಯಮ ಅನ್ನುವುದು ಒಂದು ಕಿರು ಮಾಧ್ಯಮವಾಗಿರುವಂಥದ್ದು. ಇಲ್ಲಿ ನೋಡ್ರಲ್ಲಿ ಅವರೇ ಮಾಧ್ಯಮ ಅಂತಂದು ಕೊಟ್ಟಾರ, ಇಲ್ಲಿ ಮಾಧ್ಯಮ ಇದೆ, ಅದಕ್ಕೆ ನಾವು ಏನು ಇಲ್ಲೇ ಅರ್ಥ ಮಾಡ್ಕೊಳ್ಬೇಕು, ಕಿರು ಮಾಧ್ಯಮ ಅಂತಂದ. ರೇಡಿಯೋ ಅಂತ ಇದೆ. ರೇಡಿಯೋ ಅಂದರೆ ಒಂದು ಯಾವುದಾಗುತ್ತೆ ನೋಡ್ರಿ, ರೇಡಿಯೋ ಅನ್ನುವುದು ಒಂದು ಮಾಂತ್ರಿಕ ಬಹುರೂಪಿ ಅಂತಂದು ಕರಿತೀವಿ. ನವ ಮಾಧ್ಯಮ ಅಂದರೆ ಏನು? ನವ ಮಾಧ್ಯಮ ಅಂದರೆ ನಾವು ಅರಬ್ ಸ್ಪ್ರಿಂಗ್ ಅಂತಂದು ಕರೀತಾರೆ. ನವ ಮಾಧ್ಯಮಕ್ಕೆ ಏನು ಕರಿತೀವಿ ನಾವು? ಅರಬ್ ಸ್ಪ್ರಿಂಗ್ ಅಂತಂದು ಕರೀತಾರೆ. ಈ ರೀತಿ ನಾವು ಆಪ್ಷನ್ಸನ್ನು ನೋಡಿದಾಗ ನಮಗೆ ಆಪ್ಷನ್ಸ್ ಯಾವುದಾಗುತ್ತೆ? ಕರೆಕ್ಟ್ ಆಗಿರುವಂಥದ್ದು ಬಿ ಕರೆಕ್ಟ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ 46ನೇ ಪ್ರಶ್ನೆ ನೋಡ್ರಿ, ಏನು ಕೊಟ್ಟಿದ್ದಾರೆ? ಈ ಕೆಳಗಿನ ಪ್ರಶ್ನೆಯಲ್ಲಿ 2 ವಾದಗಳನ್ನು ಕೊಡಲಾಗಿದೆ. 1 ಮತ್ತು 2 ಯಾವ ವಾದ ಒಂದು ಪ್ರಬಲವಾಗಿದೆ ಮತ್ತು ಯಾವ ವಾದ ದುರ್ಬಲವಾಗಿದೆ ಅಂತಂದು ನಿರ್ಧರಿಸಿ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಒಂದು ವಾದ ಅಂತ ಕೊಟ್ಟಿದ್ದಾರೆ. ನಾವು ಹೇಳಿಕೆಯನ್ನು ನೋಡಿಕೊಂಡು ಆ ವಾದವನ್ನು ಮಾಡಬೇಕು. ವಾದದಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂತ ನೋಡ್ಕೊತಾ ಹೋಗಬೇಕು. ಅಂದರೆ 2 ಕೊಡ್ತಾರೆ, ಅವರು 2 ಕೊಟ್ಟಿದ್ದಾರೆ ನೋಡ್ರಲ್ಲಿ. ಈ ಮೊದಲು ಹೇಳಿಕೆಯನ್ನು ನೋಡೋಣ. ಹೇಳಿಕೆ ಏನು ಕೊಟ್ಟಿದ್ದಾರೆ? ಉನ್ನತಗಳ ಒಂದು ಜಾಹೀರಾತು ನಿಷೇಧದ ಒಂದು ಇರಬೇಕು. ಉನ್ನತ ಜಾಹೀರಾತು ಏನಾಗಿರಬೇಕು? ನಿಷೇಧ ಇರಬೇಕಂತಂದು ಅವರು ಒಂದು ಹೇಳಿಕೆ ಕೊಟ್ಬಿಟ್ಟಾರ. ನೀವು ಅದಕ್ಕೆ ಏನು ಇದು ಮಾಡಬೇಕು? ವಾದ ಅದ. ಹೌದು, ಮೊದಲೇದು ಏನು ಕೊಟ್ಟಿದ್ದಾರೆ ಅವರು? ಹೌದು, ಜಾಹೀರಾತಿಗೆ ಖರ್ಚು ಮಾಡುವ ಹಣದ ಮೊತ್ತ ದೊಡ್ಡದು ಮತ್ತು ಇದು ಉತ್ಪನ್ನದ ಒಂದು ವೆಚ್ಚವನ್ನು ಉಬ್ಬಿಸುತ್ತದೆ ಅಂತಂದು ಕೊಟ್ಟಿದ್ದಾರೆ. ಅದೇ ರೀತಿ 2ನೇ ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ರಲ್ಲಿ. ಇಲ್ಲ, ಇದು ಜಾಹೀರಾತಿನ ಕಾಲ ನಿಮ್ಮ ಜಾಹೀರಾತು ಪ್ರತಿಸ್ಪರ್ಧಿಗಿಂತ ಉತ್ತಮವಾಗಿದ್ದಲ್ಲಿ ಮಾತ್ರ ನಿಮ್ಮ ಉತ್ಪನ್ನ ಮಾರಾಟವಾಗುವುದು ಅಂತಂದು ಪ್ರಶ್ನೆ ಕೊಟ್ಟಿದ್ದಾರೆ. ಅಂದರೆ ಅವ್ರು ಏನು ಕೊಟ್ಟಿದ್ದಾರೆ? ನಿಷೇಧ ಅಂತದ್ದು ಕೊಟ್ಟಿದ್ದಾರೆ. ಜಾಹೀರಾತು ನಿಷೇಧ ಇರಬೇಕು, ಅಂದರೆ ಉತ್ಪನ್ನಗಳ ಒಂದು ಜಾಹೀರಾತು ಏನಾಗಿರಬೇಕು? ನಿಷೇಧ ಇರಬೇಕು ಅಂತಂದು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಯಾವುದು ಆನ್ಸರ್ ಆಗುತ್ತೆ ಅಂದರೆ, ಹೌದು, ಜಾಹೀರಾತು ಖರ್ಚು ಮಾಡುವ ಒಂದು ಹಣದ ಮೊತ್ತದ ದೊಡ್ಡದು, ಇದು ಉತ್ಪನ್ನದ ಒಂದು ವೆಚ್ಚ ಏನಾಗಿರಬೇಕು? ಉಬ್ಬಿಸುತ್ತದೆ ಅಂತಂದು ಈ ಪ್ರಶ್ನೆ ನಮಗೆ ಕರೆಕ್ಟ್ ಆಗಿರುವಂಥದ್ದು. ಇಲ್ಲಿ ಕೇವಲ ವಾದ ಒಂದು ಪ್ರಬಲವಾಗಿರುವಂಥದ್ದು ಅಂದ ಈ ಆಪ್ಷನ್ಸ್ ಎ ಅಂತ ಕರೆಕ್ಟಾಗಿ ನೋಡ್ತೀವಿ. ಇನ್ನು ನೋಡ್ಬೋದು, ಇಲ್ಲಿ ಕೆಳಗೆ ಕೊಟ್ಟಿರುವ ಒಂದು ಜೋಡಿ ಪದಗಳಿಂದ ಸಂಬಂಧವನ್ನು ಹೊಂದಿದ ಒಂದು ಪದಗಳ ಜೋಡಿಯನ್ನು ಆರಿಸಿ ಅಂತ ಇದೆ. ಇಲ್ಲಿ ಬಂಡೆ ಅಂತ ಇದೆ, ಪರ್ವತ ಅಂತ ಕರಿತೀವಿ, ಕುದುರೆ ಏನು ಅಂತಂದು ಕರೀತಾರೆ, ದೈತ್ಯ ಅಂದರೆ ಕುಬ್ಜ ಅಂತಂದು ಕರೆದಿದ್ದಾರೆ. ಇಲ್ಲಿ ಗುಡಿಸಲು ಮತ್ತು ಮಹಲು ಅಂತ ಇದೆ. ಇದರಲ್ಲಿ ಯಾವುದೋ ಒಂದು ಜೋಡಿ ಪದ ಒಂದು ಆರಿಸಲಾಗಿದೆ ಅಂತ ಇದೆ ನೋಡ್ರಲ್ಲಿ. ನಾವು ಆಪ್ಷನ್ಸನ್ನು ನೋಡ್ಬೋದು. ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂಥದ್ದು. ಇಲ್ಲಿ ಬಂಡೆಗೆ ನಾವು ಪರ್ವತ ಅಂತ ಕರಿತೀವಿ, ದೈತ್ಯ ಇದ್ದಿದ್ದು ಕುಬ್ಜ ಆಗಿರುವಂಥದ್ದು. ಅಂದರೆ ಬಂಡೆ ಇದ್ದಿದ್ದು ಏನಾಗೈತಿ? ಪರ್ವತ ಆಗಿರುವಂಥದ್ದು. ದೈತ್ಯ ಇದ್ದಿದ್ದೇನು? ಕುಬ್ಜ ಆಗಿದ್ದಾನೆ. ಗುಡಿಸಲು ಇದ್ದಿದ್ದು ಏನಾಗಿದೆ? ಮನೆ ಆಗಿದೆ, ಮಹಲು ಅಂತಂದು ಕರಿತೀವಿ. ಗುಡಿಸಲು ಆಗಿರ್ಬೋದು, ಮಹಲು ಅಂತಂದು ಕರಿತೀವಿ. ಇಲ್ಲಿ ಕುದುರೆ ಮತ್ತು ಈನು ಅಂತ ಇದೆ. ಈನು ಅಂದರೆ ಇದು ತಪ್ಪಾಗಿರುವಂಥದ್ದು. ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, 50ನೇ ಪ್ರಶ್ನೆ. ಈ ಕೆಳಗಿನ ಒಂದು 4 AD ಪದಗಳಲ್ಲಿ 3 ಸಮಾನವಾಗಿವೆ ಮತ್ತು ಒಂದು ವಿಭಿನ್ನವಾಗಿರುವಂಥದ್ದು. ಯಾವುದರಲ್ಲಿ ನೋಡ್ರಲ್ಲಿ? ಎ ಏನು ಕೊಟ್ಟಿದ್ದಾರೆ? ಮಲ್ಲಿಗೆ, ಬಿ ಕಮಲ, ಸಿ ಗುಲಾಬಿ ಆಗಿರುವಂಥದ್ದು, ಡಿ ಏನಾಗುತ್ತೆ? ಚೆಂಡು ಆಗುತ್ತೆ. ಇಲ್ಲಿ ನೋಡ್ಬೋದು, ನೀವು ಚೆಂಡು ಅಂತ ಗುರುತಾಗಿಬಿಡ್ತೀರಿ ಸಡನ್ಲಿ. ಯಾಕೆ ಚೆಂಡು ಅಂತ ಗುರುತಾಗ್ತೀರಿ? ಇವು ಮಲ್ಲಿಗೆ, ಇದು ಒಂದು ಹೂ, ಗುಲಾಬಿ ಅನ್ನೋದು ಹೂ, ಇದು ಕಮಲ ಅನ್ನೋದು ಒಂದು ಹೂ ಆಗಿರುವಂಥದ್ದು. ಈ ರೀತಿ ನಾವು 3 ಪದಗಳನ್ನು ಒಂದು ಕಡೆ ತೆಗಿತೀರಿ, ಒಂದು ಪದ ಒಂದು ಯಾವುದು ಆನ್ಸರ್ ಏನಾಗುತ್ತೆ? ನಮಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವುದು? ಡಿ. ಈ ರೀತಿ ಪ್ರಶ್ನೆಗಳು ಇರ್ತವೆ. 2021 ಒಂದು ಕ್ವಶನ್ ಪೇಪರ್ ಇಷ್ಟು ಆಗಿರುವಂಥದ್ದು. ಥ್ಯಾಂಕ್ ಯು. ಇನ್ನು ಈ ರೀತಿ ನೀವು